ರಾಜ್ಯದ ಜನಕ್ಕೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ ಬಯಸ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತ ಅಲ್ಲಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಈ ಹಬ್ಬದ ಸಮಯದಲ್ಲಿ ಮತ್ತೆ ನಿಮ್ಗೇನಾದ್ರು ಸಿಹಿ ಸುದ್ದಿ ಸಿಗೋದು ಡಿಸೆಮ್ ಇಲ್ಲ, ಏನೇನು ಗೊತ್ತಿಲ್ಲ. ಈಗ CM ಕರೆದವ್ರೆ ಎಲ್ಲ ಸಚಿವರನ್ನ. ಈಗ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಈಗ ನನಗೂ 2-3 ಫೋನ್ ಬಂದಿತ್ತು. ಹಾಗಾಗಿ ಹಡಾವಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಮೀಟಿಂಗ್ ಆದ್ಮೇಲೆ ಏನಂತ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಏನಂತ ಗೊತ್ತಿಲ್ಲ. ಸರ್, ಮನುಷ್ಯಂದ ಎಲ್ರಿಗೂ ಆಸೆ ಇರುತ್ತೆ, ನಿಮಗೂ ಕೂಡ ಸ್ಥಾನಮಾನ ಕೊಟ್ರೆ ತಗೊಳ್ಳುವಂತ ಇಂಗಿತ ಇದೆಯಾ ಅಂತ ಹೇಳಿ. ಈಗ ಆ ಥರ ಚರ್ಚೆನೇ ಇಲ್ಲಲ್ಲ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ಮೀಟಿಂಗ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಮೀಟಿಂಗ್ ಕರೆದವ್ರು ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ. ನಾನು ಭಾಳಷ್ಟು ಜನ ಸಚಿವರು ಮಂತ್ರಿ ಸ್ನೇಹಿತರಿಗೂ ಮಾತಾಡಿದೆ ನಾನು. ಇಲ್ಲ ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದವ್ರೆ, ಏನಂತ ಗೊತ್ತಿಲ್ಲ ಅಂತ ನಮ್ಮ ಸ್ನೇಹಿತರಿಗೂ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮ್ಗೆ ತಿಳಿಸ್ತಿದ್ದಾರೆ. ಒಂದು ವೇಳೆ ಅವರು ಡಿಸೆಮ್ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನು ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಸರ್, ಮತ್ತೆ ಈಗ CM ಬದಲಾವಣೆದು ಸಾಕಷ್ಟು ಚರ್ಚೆ ಆಗ್ತಿದೆ, ಆಗುತ್ತಾ? ಇಲ್ಲ, ಈಗ ಹೋದ್ಮೇಲೆ ಗೊತ್ತಾಗ್ತದೆ. ಅಲ್ಲಿ ಬನ್ನಿ, ಅಲ್ಲಿ ಹೇಳ್ತೀನಿ ನಾನು. ರಾಜ್ಯದ ಜನಕ್ಕೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ ಬಯಸ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತ ಅಲ್ಲಂತ ಪ್ರಾರ್ಥನೆ ಮಾಡ್ತೀನಿ. ಸರ್, ಈ ಹಬ್ಬದ ಸಮಯದಲ್ಲಿ ಮತ್ತೆ ನಿಮ್ಗೇನಾದ್ರು ಸಿಹಿ ಸುದ್ದಿ ಸಿಗೋದು ಡಿಸೆಮ್ ಇಲ್ಲ, ಏನೇನು ಗೊತ್ತಿಲ್ಲ. ಈಗ CM ಕರೆದವ್ರೆ ಎಲ್ಲ ಸಚಿವರನ್ನ. ಈಗ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಈಗ ನನಗೂ 2-3 ಫೋನ್ ಬಂದಿತ್ತು. ಹಾಗಾಗಿ ಹಡಾವಡಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಮೀಟಿಂಗ್ ಆದ್ಮೇಲೆ ಏನಂತ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಏನಂತ ಗೊತ್ತಿಲ್ಲ. ಸರ್, ಮನುಷ್ಯಂದ ಎಲ್ರಿಗೂ ಆಸೆ ಇರುತ್ತೆ, ನಿಮಗೂ ಕೂಡ ಸ್ಥಾನಮಾನ ಕೊಟ್ರೆ ತಗೊಳ್ಳುವಂತ ಇಂಗಿತ ಇದೆಯಾ ಅಂತ ಹೇಳಿ. ಈಗ ಆ ಥರ ಚರ್ಚೆನೇ ಇಲ್ಲಲ್ಲ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಈಗ ಮೀಟಿಂಗ್ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಮೀಟಿಂಗ್ ಕರೆದವ್ರು ಅಂತ ಹೇಳ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ. ನಾನು ಭಾಳಷ್ಟು ಜನ ಸಚಿವರು ಮಂತ್ರಿ ಸ್ನೇಹಿತರಿಗೂ ಮಾತಾಡಿದೆ ನಾನು. ಇಲ್ಲ ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದವ್ರೆ, ಏನಂತ ಗೊತ್ತಿಲ್ಲ ಅಂತ ನಮ್ಮ ಸ್ನೇಹಿತರಿಗೂ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮ್ಗೆ ತಿಳಿಸ್ತಿದ್ದಾರೆ. ಒಂದು ವೇಳೆ ಅವರು ಡಿಸೆಮ್ ಆಗಿ ಅಂತ ಹೇಳಿದ್ರೆ ಒಪ್ಕೋತೀರ ತಾವು? ಈಗ ಪಕ್ಷ ಏನು ಜವಾಬ್ದಾರಿ ತಗೊಂಡ್ರೆ ನಿಭಾಯಿಸ್ತೀವಲ್ಲ ನಾವು ಅವತ್ತಿಂದನು. ಸರ್, ಮತ್ತೆ ಈಗ CM ಬದಲಾವಣೆದು ಸಾಕಷ್ಟು ಚರ್ಚೆ ಆಗ್ತಿದೆ, ಆಗುತ್ತಾ? ಇಲ್ಲ, ಈಗ ಹೋದ್ಮೇಲೆ ಗೊತ್ತಾಗ್ತದೆ. ಅಲ್ಲಿ ಬನ್ನಿ, ಅಲ್ಲಿ ಹೇಳ್ತೀನಿ.